ಅರ್ಶಿನ ಕುಂಕುಮ ಕೊಡಿ ನನಗೆ. ಏನ್ ತಾಂಬಿಟ್ಟು ಹಿಂಗೆ ಹಚ್ಕೊಳ್ಳೋಣ ಅರ್ಶಿನ? ಅವೆಲ್ಲ ಇವು ತಾಳಿ ಹೂವು ನಾನು ಮೋಸ್ಟ್ಲಿ ಪೆಕ್ರ ಮಾಡ್ತಾವ್ರೆ ಅನ್ಸ್ತದೆ. ಹಿಂಗೆ ಕಿವಿಗೆ ಹೂವು ಇಟ್ಕೋಬೇಕು. ಈ ಕಡೆನೇ ಇಡ್ಬೋದಾ? ಸೂಪರ್ ಆಗಿ ಕಾಣಿಸ್ತಾ ಇದೀನಿ. ಡಾಕ್ಟರ್ ಬಂದು ಒಂದು 5 ನಿಮಿಷ ಬರ್ತಾರೆ, ಆಮೇಲೆ ಅಲ್ಲಿ ಕಿತ್ತಾಕ್ಸ್ಕೊಂಡು ಹೋಗ. ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ತೆಗೆಯೋದು ಬೇಡ. ಇಲ್ಲಿ ನೋಡಿ, ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಫುಲ್ ಎಲ್ಲ ನೈಟ್ ಇದು ನಾನೇ ಕಟ್ಟಿದ್ದು. ಹಳೆ ವ್ಲಾಗಲ್ಲಿ ನೋಡಿರ್ತೀರ ಡಿಸೈನ್ಸ್ ಎಲ್ಲ ನೋಡಿ. ಡಿಸೈನ್ಸ್ ತೋರಿಸಿಲ್ಲ ಅಂದರೆ ಅದಕ್ಕೂ ಆಮೇಲೆ ವ್ಲಾಗ್ ನೋಡ್ಬೇಕಾದ್ರೆ ಹೇಳ್ತಾರೆ ಏನೂ ತೋರಿಸಿಲ್ಲ ಅದು ಇದು ಅಂದ್ಬಿಟ್ಟು. ದೀಪ ಎಲ್ಲ ಹಚ್ಚೋರೆ, ಪೂಜೆ ಗೀಜೆ ಎಲ್ಲ ಮಾಡಿ ಇವತ್ತು ಬೆಳಿಗ್ಗೆ 4:30 ಎದ್ಬಿಟ್ಟು ಮಾಡ್ಬಿಟ್ಟವ್ರೆ ಅನ್ಸುತ್ತೆ. ನಮ್ಮಮ್ಮ ತಿಂಡಿ ಮಾಡ್ತೈತೆ. ತಿಂಡಿ ಮಾಡೋಕ್ಕೆಲ್ಲ ಕುತ್ಕೊಂಡು ಪೊಂಗಲ್ ಹಾಕೋರೆ, ತಿಂಡಿ ತಿನ್ನಬೇಕು. ನಿನ್ನೆ ದೇವ್ರಿಗೆ ಮಾಡಿದ್ದು ಅಷ್ಟೇ, ನೈವೇದ್ಯ ಎಲ್ಲ ಇಟ್ಟಾಯ್ತು. ಈಗ ಎಲ್ಲ ನಮಗೆ ನೈವೇದ್ಯ ಇಟ್ಕೋತಾವ್ರೆ. ಪೂಜಾರಿ ಬೆಳಿಗ್ಗೆ ಎದ್ದು ಎಷ್ಟು ಗಂಟೆಗೆ? ಮಲ್ಗೆ ಇಲ್ವಾ? ಅಷ್ಟು ನೀಟಾಗಿ ಪೂಜೆ ಮಾಡಿದ್ಯಾ? ಹಾಂ ಏನಮ್ಮ? ಇಲ್ಲೇ ಇದೆ ನೋಡಿ, ಪೂಜೆ ಮಾಡಿರೋದು ಎಲ್ಲ ನೋಡಿ. ನೈಟು ಮಲ್ಗೆ ಇಲ್ಲ ಅಂದ್ರೆ ಇವಾಗ ತಿಂಡಿ ಮಾಡಿ ಮಲ್ಗರೆ ಸಂಜೆ ಹೊಲ್ತಾರೆ ಒಟ್ಟಿಗೆ ಬಿಡು. ಒಂದಿನ ಇದ್ದು ಮೇಡಮ್ 3 ತಿಂಡಿ ತಿಂತವ್ರು. ಅದು ಹೊರೆಯೋ ಬೇರೆ ಕರ್ಕೊಂಬರ್ಬೇಕು. ಅವ್ರು ಏನೇನು ರಿಕ್ವೈರ್ಮೆಂಟ್ಸ್ ಇತ್ತು ಎಲ್ಲ ತೋರಿಸ್ಬಿಟ್ಟಿದ್ದೀನಿ, ನೀನೇನು ಹೇಳಂಗಿಲ್ಲ ನನಗೆ ಅಂದ್ಬಿಟ್ಟು. ಎಲ್ಲ ಓರಿಯೋ ಹೋಯ್ತಲ್ಲಪ್ಪ, ಈಗ ಅದನ್ನ ಬೇರೆ ಹುಡುಕ್ಬೇಕು. ಹೇಯ್ ಬಾ ಒಳಗಡೆ, ಹೊರೆಯೋ ಬರುತ್ತೆ. ಅದೇನೆ ನಾನು ಈಗ ತಿಂಡಿ ಮುಗಿಸ್ಕೊಂಡು ಇರಿಸಾಗಿ ಹೋಗಿ ಬರ್ಬೇಕು. ಸ್ವಲ್ಪ ಅಲ್ಲಿ ನೋವಾಗೈತೆ, ಅದು ಅಲ್ಲಿ ಕೀಳ್ಸೇ ಬಿಡ್ತೀನಿ ಅಂತ ಹೋಗ್ಬಿಟ್ಟು ಇವತ್ತು. ಆಯ್ತು, ಅಲ್ಲಿ ಕೀಳ್ಸಾಗೆ ಅಂತ ಬಂದಿದ್ದೀನಿ. ಕೇಳ್ತಾರೆ ಇಲ್ವೋ ಗೊತ್ತಿಲ್ಲ. ಹಾಸ್ಪಿಟಲ್ಗೆ ಮಾತ್ರ ಬಂದಿದ್ದೀನಿ. ನಾನು ಸುವಾಸ ಬಂದಿದ್ದೀನಿ. ಇವ್ನು ಕೇಳ್ತೀನಿ ಅಂದ, ಬೇಡ ಅಂದೆ. ಬೇಡ ಅಂದ್ಬಿಟ್ಟು ಸುಮ್ಮನೆ ಕೂರಿಸಿದ್ದೀನಿ. ನಾನೇ ಕಿತ್ತಾಕ್ತೀನಿ ಸುಮ್ಮನಿರೋ ಅಂದ್ಬಿಟ್ಟು. ಅಚ್ಚಾ ನೀರು ಕುಡಿಯೋ. ಕೋಲ್ಡು ಮಚ್ಚ, ನಿಜ ಆನೈತೋ. ನೋಡೋಣ, ಅವ್ರ ಡಾಕ್ಟರ್ ಬಂದು ಒಂದು 5 ನಿಮಿಷ ಬರ್ತಾರೆ, ಆಮೇಲೆ ಅಲ್ಲಿ ಕಿತ್ತಾಕ್ಸ್ಕೊಂಡು ಹೋಗೋಣ. ಬಂದ್ರ ನಾನು ಮಧ್ಯಾಹ್ನ ಬಿಟ್ಟು ಒಂದು ವ್ಲಾಗ್ ನಮ್ಮ ಮನೇಲಿದ್ರು. ಇವತ್ತು ಬಂದೇನೋ ನಮ್ಮಮ್ಮ ಎಲ್ಲ ಕೆಲಸ ಹೇಳ್ತು. ನಾನು ಇವಾಗ ಜಸ್ಟ್ ಎದ್ದು ಹಾಲೆಲ್ಲ ತೊಗೊಂಬಿಟ್ಟು ಬಂದೆ. ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಟ್ಟವ್ರೆ. ನಮ್ಮ ಅಕ್ಕ ಇರಿ ತೋರಿಸ್ತೀನಿ ಇವಾಗ. ನಮ್ಮ ಅಕ್ಕ ನೋಡಿ ಇಲ್ಲಿ ಮೇಕಪ್ ಮಾಡ್ಕೋತವ್ರೆ. ಭೂಮಿಕಾ ರಾವ್ ಸೀರೆ ಎಲ್ಲ ಉಟ್ಕೊಂಡು ಮೇಕಪ್ ಮಾಡ್ಕೋತ. ನಾನು ಇದು ಒಳಗಡೆ ಇಟ್ಬಿಡ್ತೀನಿ, ಅವ್ರು ಏನಾರ ಮಾಡ್ಕೊಳ್ಳಿ ಆಮೇಲಿಂದ. ನಮ್ಮಮ್ಮ ಅದೇನೋ ತಂಬ ಅಂತ ಅಂತು, ಅದೇನೋ ಅಂತ ಗೊತ್ತಿಲ್ಲ. ಪೂಜೆಗೆಲ್ಲ ಇಲ್ಲಿ ಇಟ್ಟವ್ರೆ. ಇಲ್ಲಿ 50 ಸತಿ ತಿರ್ಗಿದ್ರೆ ಬೈದೇ ಬಿಡ್ತಾರೆ. ಇದು ನಾನು ಹಾಕಿದ ಲೈಟು ಚೆನ್ನಾಗೈತೆ. ಇದು ನಾನು ಹಾಕಿದ ಲೈಟ್ ಸೂಪರಾಗೈತೆ. ಲಕ್ಷ್ಮೀನ ತೋರಿಸ್ದೆ. ಲಕ್ಷ್ಮೀ ತಂದೆ ಬೆಂಕಿ ಪಟ್ಟು ನಾನು ಕೇಳಿಸಿರ್ಲಿಲ್ಲ, ಅದಕ್ಕೆ ಸುಮ್ಮನೆ ನಿಂತಿದ್ದೆ. ಇನ್ನೊಂದ್ಸಲಿ ಹೇಳ್ದಾಗ ಹೋಗೋಣ ಅಂತ. ತಾಳಮ್ಮ, ಏನೋ ನೋಡ್ತಿದ್ದೆ ಮರ್ತೋದ್ನಲ್ಲ. ಈಗ ಏನೋ ನೋಡ್ಕೊಂಬಂದೆ. ಏನೋ ಲಕ್ಷ್ಮಿ ಫೋಟೋ ತೋರಿಸ್ತಾ ಇದ್ದೆ. ಅಲ್ಲಿ ಲಕ್ಷ್ಮೀನ ತೋರಿಸ್ತಾ ಇದೆ, ಅದ್ರ ಪಕ್ಕ ನಿಪ್ಪಟ್ಟೈತೆ, ಅದು ತೋರಿಸ್ತಾ ಇದ್ದೆ. ನಿಪ್ಪಟ್ಟು ತಿಂತೀರಾ ನೀವು ಯಾರಾದರೂ? ಅವ್ರು ಯಾರು ನಿಪ್ಪಟ್ಟು ತಿನ್ನಲ್ಲ. ಇದನ್ನ ನೀಟಾಗಿ ಕೊಡಿ, ಕರ್ಬಿಟ್ಟು. ಮಳೆ ಬರಂಗೆ ಆಗೈತಿ ಇವಾಗ. ಕರಿಯಕ್ಕೆ ಹೋದ್ರಾ? ಕರ್ಬತ್ತೀರಾ? ನಂಗೊಂದು 5 ನಿಮಿಷ ಬರ್ತೀನಿ. ಆಮೇಲೆ ಜಗ್ಗು ಇಲ್ವಲ್ಲಪ್ಪ ಇಲ್ಲೆಲ್ಲೋ. ನೀರು ಕುಡಿಯೋಣ ಅಂದರೆ ನಾನಿವಾಗ ಅಂಗಡಿ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಆಮೇಲಿಂದ ಮಮ್ಮಿಯವರು ಪೂಜೆ ಎಲ್ಲ ಕರ್ಬಿಟ್ಟು ಕೊಟ್ಟಿರ್ತಾರೆ ಅಷ್ಟರಲ್ಲಿ. ನಾನು ಹೋಗೋಣ ಅಂಗಡಿ ಹತ್ರ. ಆಲೇ ಮಳೆ ಬರೋ ವೆದರ್ ಆಗೋಗ್ಬಿಟ್ಟೈತಿ ಫುಲ್ಲು. ಸೋನೆ ಬಂತಿತ್ತು ಅನಿಸುತ್ತೆ, ಬಟ್ ಏನು ಇವಾಗಿಲ್ಲ. ಆಲೇ ಬರ್ತಿತ್ತು, ಇವಾಗೇನಿಲ್ಲ ಸೋನೆ. ಇವಾಗ ಜಸ್ಟ್ ಮನೆಗೆ ಬಂದೆ. ಟಿ ವಿಲೆಲ್ಲ ದೇವ್ರಾಗ್ಬಿಟ್ಟು ಹೂವೆಲ್ಲ ಕೊಟ್ಟವ್ರೆ ಅನಿಸುತ್ತೆ ಮಮ್ಮಿ. ಪೂಜೆ ಇದೆಲ್ಲ ಮುಗ್ದೈತೆ. ನಮ್ಮ ಅಕ್ಕ ಅವರು ಫುಲ್ಲು ಸೀರೆ ಗೀರೆಲ್ಲ ಉಟ್ಕೊಂಡು ರೆಡಿ ಆಗೋರು. ಲೈಟೇ ಗೊತ್ತಾಯಿಲ್ವಲ್ಲ. ಹೇಯ್ ಇದು ನೋಡಿ UPS ಮೇಲೆ ಕೂತಿರೋದು. ಹಾಯ್ ಲೈಟ್ ಇತ್ತು, ಎಲ್ಲ ಲೈಟೇ ಇಲ್ವಲ್ಲ ನಂದು. ಮಮ್ಮಿ ಏನೋ ಮಾಡ್ತಾರೆ. ನಾವು ಇವಾಗ ಉದ್ದಿನ ವಡೆ ಮಾಡ್ತಾ ಇದ್ದೀವಿ. ಸೂಪರ್ ಮಮ್ಮಿ.
ಎಷ್ಟೋ ದಿನನೇ ಆಗೋಗಿತ್ತು. ಸೂಪರ್. ಇವರಿಬ್ರು ಈಚೆ ಫೋಟೋ ತೆಗಿಯೋಕ್ಕೆ ಅಂತ ಅಲ್ಲಿಂದ ಆ ಕಡೆಯಿಂದ ಈ ಕಡೆ ಮಾಡ್ತಾನೆ ಅವ್ರೆ. ಪಿಂಕಿ ಲೈಟಲ್ಲಿ ಎಷ್ಟು ವೈಟ್ ಕಾಣ್ತಿದೆ ಗೊತ್ತಾ? ಇರು ಇನ್ನೂ ಒಂದು ಲೈಟ್ ಆನ್ ಮಾಡ್ತೀನಿ. ಅಯ್ಯೋ ಪಿಂಕಿ, ಇದು ಫಾರಿನರ್ ಇರ್ತಾರೆ ಗೊತ್ತಾ, ಹಂಗೆ ಕಾಣ್ತಾ ಇದೆಯಾ? ಸೈಡ್ ತೆಗೀದ ಫಾರಿನರ್ ಇರ್ತಾರೆ ಗೊತ್ತಾ, ಆ ಮಟ್ಟಿಗೆ ನಾನು ನೋಡಿ ಎಷ್ಟು ವೈಟ್ ಕಾಣ್ತಾ ಇದ್ದೀನಿ. ವೈಟ್ ಕಾಣಿಸ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ವೈಟ್ ಆಗಿ ಕಾಣಿಸ್ತಿದೆ. ವರಮಹಾಲಕ್ಷ್ಮಿ ನೋಡಿ, ಹೆಣ್ಮಕ್ಳೆಲ್ಲ ಕುಂಕುಮ, ಬಳೆ, ಹೂವು, ಸೀರೆ. ಅವರು ಅಷ್ಟೇ ಸೇಮ್. ಅವರು ಇನ್ನೂ ಕಂಪ್ನಿಲಿ ಏನೋ ಮಾತಾಡ್ತಾವ್ರೆ, ಅವ್ರಿಗೆ ಡಿಸ್ಟರ್ಬ್ ಮಾಡಲ್ಲ, ಅವರೆಲ್ಲ ಮುಗಿಸ್ಕೊಂಬರ್ತಾರೆ. ಫೋಟೋ ತೆಗಿಯೋಣ? ಕೊಡಿ, ಫೋಟೋ ತೆಗಿತೀನಿ ಇರಿ ಗೈಸ್. ಈ ಲೈಟಿಂದ ಒಳ್ಳೆ ಫೋಟೋ ತೆಗಿತೀನಿ. ನೀನು ಹೋಗು, ನೀನೊಂದ್ಸತಿ ಹಿಡಿಯಂಗೆ. ನೀನ್ ಹಿಂಗ್ ಮಾಡ್ತಿ ಅಂತ ನಂಗೆ ಗೊತ್ತಿರ್ಲಿಲ್ಲ. ಅವಳು ಬಗ್ಬಿಟ್ಟಲ್ಲ ಏನೋ ನೀರು ಕುಡಿಯಕ್ಕೆ ಹೋಯ್ತಿದ್ರೆ ನಮ್ಮ ಅಕ್ಕ ಅದು ಇಟ್ಕೋ ಫೋಟೋ ತೆಗಿತೀನಿ ಅಂತೆ. ಸೂಪರ್ ಆಗಿ ಬರ್ತೈತಿಕ್ಕು. ಇವ್ನು ತೆಗಿತೀನಿ ಅನ್ನೋದಕ್ಕೆ ಬಿಟ್ಬಿಟ್ಟೆ. ಇಟ್ಕೊಳಪ್ಪ ತೆಗಿತೆ ಪಿಂಕಿ. ಹಂಗೆಲ್ಲ ಯಂಗ್ ಫೋಟೋಗ್ರಫಿ ಸ್ಕಿಲ್ಸ್ ನೋಡು. 90s ಕಿಡ್ದು. ನಾನು 2000, ನಾನು 2000 2K ಕಿಡ್. ನಾನು ಮಿಲೇನಿಯಲ್ಸ್. ನಮ್ಗೆ ಅವೆಲ್ಲ ಪಲ್ಸ್ ಗಿಲ್ಸ್ ಗೊತ್ತಿಲ್ಲ. ಪಿಂಗಿ ತಾಳಪ್ಪ, ನಾನು ವಿಡಿಯೋನೇ ಮಾಡ್ತಿದ್ದೀನಿ. ನಾವು ಜೆನ್ಜಿ ಬರೋ 2010ಗೆ. ಅರ್ಶಿನ ಕುಂಕುಮ ಕೊಡಿ ನನಗೆ. ಏನು ತಾಂಬಿಟ್ಟು ಹಿಂಗೆ ಹಚ್ಕೊಳ್ಳೋಣ ಅರ್ಶಿನ ಕುಂಕುಮ ಇಟ್ಕೊತೆ. ಕಿವಿಗೊಂದು ಹೂವು ಮಡಿಕೋ. ಇವು ಅವಿಲ್ಲ. ಇವು ತಾಳಿ ಹೂವು ಕಿವಿಗೆ ಆ ಕಡೆಗೊಂದು ಈ ಕಡೆಗೊಂದು. ನಾನು ಮೋಸ್ಟ್ಲಿ ಪೆಕ್ರ ಮಾಡ್ತಾವ್ರೆ ಅನ್ಸ್ತದೆ. ಹಿಂಗೆ ಕಿವಿಗೆ ಹೂವು ಈ ಕಡೆಯಿಂದ ಇಡ್ಬೋದಾ? ಸೂಪರ್ ಆಗಿ ಕಾಣಿಸ್ತಾ ಇದೀನಿ. ಈಗ ನಾನು ಇಟ್ಕೊಂಡಿದ್ದೀನಿ, ನೀವು ಇಟ್ಕೊಳ್ಳಿ ಒಂದ್ಸತಿ. ಅವ್ರು ಮುಟ್ಟೋರು. ನೀನು ಹೂವು ತೆಗ್ದ್ಬಿಟ್ಟು ಆಲೆ ಮೇಕಪ್ ಹೋಯ್ತದೆ ಅಂತಿಲ್ಲ ಹಾಕೋರು. ನನಗೆ ಕಿವಿಗೆ ಇಟ್ಟಿರೋದ ಇಬ್ರು ಸೇರಿ. ಮಮ್ಮಿ ಈಚೆ ಹೋಗಿ ಸುಮ್ಮನಿರಪ್ಪ ಬರ್ತದೆ ಹಾಕ್ಬೇಕು. ಅಲ್ಲಿ ನೋಡಿ ಮಕ್ಕ ಮುಚ್ಕೋದ ಇರೋದ. ವಿಡಿಯೋ ನೀವು ಲ್ಯಾಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬೈ. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.